ಸರ್ಕಾರಿ ಪ್ರೌಢಶಾಲೆ ಒಮ್ಮೆಗೌಡ ನಗರ ತಂಡದ ನಾಯಕ ಶಿಲ್ಪಾ ನಾಯಕತ್ವದಲ್ಲಿ ಕುಮಾರಿ ಶಿಲ್ಪಾ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಒಮ್ಮೆಗೌಡ ನಗರ ದಕ್ಷಿಣ ವಲಯ 3 ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ. ಎಂಎಂ ಆಂಗ್ಲ ಶಾಲೆ ದಕ್ಷಿಣ ವಲಯ 3 ತಂಡದ ನಾಯಕ ಯಶಸ್ ಗೌಡ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸಿದೆ. ಎಂಎಂ ಶಾಲೆ ದಕ್ಷಿಣ ವಲಯ 3. ಇದೀಗ ಆಗಮಿಸಿರ್ತಕ್ಕಂಥ ಶಾಲೆ ರಾಯಲ್ ಆಂಗ್ಲ ಶಾಲೆ ತಂಡದ ನಾಯಕ ಜಾವೇದ್ ಅಬ್ದುಲ್ ನಾಯಕತ್ವದಲ್ಲಿ ಹಿಂಪಾದ ವಾದ್ಯದೊಂದಿಗೆ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ. SRS ಕಾರ್ಮೆಲ್ ಶಾಲೆ ಆನೇಕಲ್ ತಂಡದ ನಾಯಕಿ ಕುಮಾರಿ ಶಿವಲಕ್ಷ್ಮಿ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ. SRS ಕಾರ್ಮೆಲ್ ಶಾಲೆ ಆನೇಕಲ್. ತಿಲಕ್ ಮೆಮೋರಿಯಲ್ ಆಂಗ್ಲ ಶಾಲೆ ತಂಡದ ನಾಯಕ ಸೃಜನ್ ಹಾಗೂ ವಿನುತಾ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ. ವಾದ್ಯಗೋಷ್ಠಿ ತಂಡ ತಿಲಕ್ ಮೆಮೋರಿಯಲ್ ಶಾಲೆ ದಕ್ಷಿಣ ವಲಯ 2 ಹಿಂಪಾದ ವಾದ್ಯದೊಂದಿಗೆ ಮಾನ್ಯ ಅತಿಥಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ. ಶಾಸ್ತ್ರಿ ಮೆಮೋರಿಯಲ್ ತಿಲಕ್ ಮೆಮೋರಿಯಲ್ ಶಾಲೆ. ಇವರ ನಂತರ CAR ಪೊಲೀಸ್ ಬ್ಯಾಂಕ್ ತಂಡ ನೇತೃತ್ವ ಶ್ರೀಯುತ ಆಂಟೋನಿ ಸೋಬರ್ ಹಾಗೂ ಶೈಲೇಶ್ ನಾಯಕದಲ್ಲಿ ಹಿಂಪಾದ ವಾದ್ಯವನ್ನು ನುಡಿಸುತ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಗೃಹರಕ್ಷಕ ದಳ ಇದರ ನೇತೃತ್ವವನ್ನು CP ಪರೇಶ್ ಅವರು ಹಾಗೂ ಅಗ್ನಿಶಾಮಕ ದಳದ ವಾದ್ಯವೃಂದ ನೇತೃತ್ವ ಶ್ರೀಯುತ ಮಂಜುನಾಥ್ ನಾಯಕತ್ವದಲ್ಲಿ ಪೊಲೀಸ್ ಹಾಗೂ ಗೃಹರಕ್ಷಕ ದಳ ಹಾಗೂ ಅಗ್ನಿಶಾಮಕ ದಳ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಅರ್ಪಿಸ್ತಾ ಇದ್ದೇವೆ. ಪಥ ಸಂಚಲನದಲ್ಲಿ ಭಾಗಿಯಾಗಿ ಅಚ್ಚುಕಟ್ಟಾಗಿ ಅದ್ಭುತ ಕಾರ್ಯಕ್ರಮವನ್ನು ನೀಡಿ ಸಮಾರಂಭದ ಮೆರುಗನ್ನು ಹೆಚ್ಚಿಸುವಂತೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ತಂಡಕ್ಕೆ ಪ್ರೀತಿಯ ಕರತಾಡನದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಸಮಯ. ಇದೀಗ ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನು ಗೌರವದ ಚಪ್ಪಾಳೆಯ ಮುಖೇನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರನ್ನು ಕೂಡ ಗೌರವದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿರವರು, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಇವರನ್ನು ಸಹ ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದ ಶ್ರೀ S ಮಧು ಬಂಗಾರಪ್ಪ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ರವರು, ಮಾನ್ಯ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಅವರನ್ನು ಸಹ ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ವಿ ರಶ್ಮಿ ಮಹೇಶ್ ರವರು, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಶ್ರೀ ವಿಕಾಸ್ ಕಿಶೋರ್ ಸುರೇಳ್ಕರ್ ರವರು, ಮಾನ್ಯ ಆಯುಕ್ತರು
ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವನನ್ನು ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ. ಇಂದು ನಾಡದೇವಿ ರಾಜರಾಜೇಶ್ವರಿಯ ಹಬ್ಬ. ಈ ಸುಂದರ ಸಮಾರಂಭದಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರು, ಕನ್ನಡ ಬಂಧುಗಳು ಹಾಗೂ ದೂರದರ್ಶನ ಮುಖೇನ ವೀಕ್ಷಿಸುತ್ತಿರುವ ಸಮಸ್ತ ಕನ್ನಡ ಕುಲಕೋಟಿಗೆ ನಮ್ಮ ನನ್ಮೆಯ ಸ್ವಾಗತ ಹಾಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ತಪೋಭೂಮಿ ಕರುನಾಡು ಮೈಸೂರು ರಾಜ್ಯವಾಗಿ ರೂಪುಗೊಂಡು 1973 ನವೆಂಬರ್ 1ರಂದು ಕರ್ನಾಟಕವೆಂದು ಮರುನಾಮಕರಣಗೊಂಡ ಈ ಸುದಿನಕ್ಕೆ 70ರ ಸಂಭ್ರಮ. ಈ ಪುಣ್ಯ ದಿನದಂದು ಕನ್ನಡಾಂಬೆಯ ಹಿರಿಮೆ ಗರಿಮೆಯನ್ನು ಸಾರಲು ಹಾಗೂ ಈ ಕರುನಾಡನ್ನು ಸಂಸ್ಥಾಪಿಸಲು ಅಹರ್ನಿಶಿ ದುಡಿದ ಮಹನೀಯರನ್ನು ಸ್ಮರಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ಆಯೋಜಿಸಲಾದ 70ನೇ ಕರ್ನಾಟಕ ರಾಜ್ಯೋತ್ಸವ 2025ರ ಸಂಭ್ರಮಾಚರಣೆಯ ವೇದಿಕೆ ಕಲಾಪಗಳು ಇದೀಗ. ಶಿಷ್ಟಾಚಾರದಂತೆ ಪ್ರಪ್ರಥಮದಲ್ಲಿ ಕನ್ನಡಿಗರನ್ನು ಬಡಿದೆಬ್ಬಿಸಲು ಕನ್ನಡ ಡಿಂಡಿಮ ಬಾರಿಸಿದ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟು ವಿಶ್ವಮಾನವ ಸಂದೇಶವನ್ನು ವಿಶ್ವಕ್ಕೆ ಸಾರಿದ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆ ಶ್ರೀ ಅರವಿಂದೋ ಮೆಮೋರಿಯಲ್ ಶಾಲಾ ಕನಸು ಕಂಗಳಿಂದ. ಎಲ್ಲರೂ ಎದ್ದು ನಿಲ್ಲೋಣ, ನಾಡಗೀತೆಗೆ ಧ್ವನಿಗೂಡಿಸಿ ಗೌರವ ಸಲ್ಲಿಸೋಣ. ನಾಡಗೀತೆಯನ್ನು ಮೊಳಗಿಸಿದ ಪುಟಾಣಿಗಳಿಗೆ ಬರಲಿ ನಿಮ್ಮ ಆಶೀರ್ವಾದದ ಚಪ್ಪಾಳೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.